ಅಯ್ಯೋ ನಾನು ಯಾಕೆ ಹಿಂಗೆ ತೆಪ್ಪು ತಿಳ್ಕೊತಿದ್ದೀನಿ ಅಂತೆಲ್ಲ ಅನ್ಕೊಬಿಟ್ಟಿದೆ ಮಾದಪ್ಪಣ. ಆದ್ರೆ ಯಾವಾಗ ಇವತ್ತು ನಾನು ಅದನ್ನ ನೋಡ್ಬಿಟ್ನೋ, ಇವನ್ನ ಯಾಕಿನ್ನು ಜೀವ ಸಹಿತ ಉಳಿಸಿದ್ಯಾ ಅಂತ ನಂಗೆ ನನ್ ಮ್ಯಾಗ ಕೋಪ ಬತ್ತೈತ್ ಮಾದಪ್ಪಣ. ಇವರೆಲ್ಲ ನಾರಿ ಪೂಜೆಗೆ ಅಂತ ನಿಂತಿರ್ಬೇಕಾದ್ರೆ ಪಿಂಕಿ ತಾಳಿ ಕಟ್ಟಕ್ ಹೋಗ್ಬಿಟ್ಟವನ್ ಮಾದಪ್ಪಣ್ಣ, ತಾಳಿ ಕಟ್ಟಕ್ ಹೋಗ್ಬಿಟ್ಟವನೆ. ಇದನ್ನೆಲ್ಲ ನಾನು ನಿಂತ್ಕೊಂಡು ನೋಡ್ಬೇಕಾ? ನಾನು ಸುಮ್ಕೆ ನೋಡ್ಬೇಕಾ? ಇವನ್ನ ಆ ಕ್ಷಣದಾಗೆ ಊರ್ ಬಾಗ್ಲಾಗಿ ಎತ್ಕೊಂಡು ಹೋಗಿ ಇವನ್ ಎದೆ ಬಗ್ದು ಅವನ್ ಕಳ್ಳ ನನ್ ಕುತ್ತಿಗೆಗೆ ಹಾಕೋಬೇಕು ಅಂತ ಅನ್ಸಿತ್ತು. ನಿನ್ ಮಕ ನೋಡ್ಕೊಂಡು ಅವನ್ನ ಇಲ್ಲಿವರೆಗೆ ಹೇಳ್ಕೊಂಬಂದಿನ ಮಾದಪ್ಪಣ. ಇಷ್ಟೆಲ್ಲ ಆದ್ಮ್ಯಾಕು ಏನು ಮಾಡಿದಿರೋ ಮಳ್ಳ ನಿಂತವನಲ್ಲ ಇವನ್ನ ಏನ್ ಮಾಡ್ಬೇಕು ಮಾದಪ್ಪಣ? ಏನ್ ಮಾಡ್ಬೇಕು ಹೇಳ ಮಾದಪ್ಪಣ. ಹೇಳ, ನಾನು ಕೇಳಿದ್ ನಿಜ ಏನ್ಲ? ಮಗುಲ್ಲ ಬದ್ಮಾಶ್. ಪುಣ್ಯನು ಮಾಡ್ಬೇಡ್ರಿ. ಈಗಲೇ ಎದುರುಗೊಂಡವನೇ ಶಿವು ಹೇಳ್ದ ಅಂತ ಇರೋ ಒಬ್ಬ ಮಗನ್ನೇ ಕುಟ್ಟಿಟ್ ಸುಡ್ತೀನಿ ಅಂದ್ರೆ ಏನ್ರಿ ಕತೆ? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತಿದ್ದೀರಾ ಆಂಟಿ ನೀವು? ಬರೀ ನಮಗಲ್ಲ, ಇಡೀ ಮಾರಿಗುಡಿಗೆ ಗೊತ್ತಾಗಿದೆ ನಿಮ್ಮ ಮಗ ಎಂತ ಗನಂದಾರಿ ಕೆಲಸ ಮಾಡಿದ್ದಾನೆ ಅಂತ. ಸಾಕ್ಷಿಗಳು ನಾವ್ ಸಾಕ, ಇಲ್ಲ ಊರ್ ಜನರನ್ನ ಕರೆಸಿ ಸಾಲ ನಿಮ್ ಮುಂದೆ ನಿಲ್ಸ? ಕಟ್ಕೊಂಡ್ ಹೆಂಡತಿ ಜೊತೆಲಿ ಇರ್ಬೇಕಾದ್ರೇನೆ ಪ್ರೀತಿ ಮಾಡೋದಕ್ಕೆ ಇನ್ನೊಂದು ಹುಡುಗಿ ಬೇಕು. ಇನ್ಮೇಲೆ ಎಷ್ಟು ಸತಿ ಅನುಮಾನ ಬಂದಾಗೆಲ್ಲ ಛೆ ಇವನು ನಮ್ಮ ಹುಡ್ಗ, ಚಿಕ್ಕ ವಯಸ್ಸಿಂದ ಇವನ್ನ ನೋಡ್ಕೊಂಡು ಬಂದಿರೋ ಹುಡ್ಗ, ಅವನ ಮೇಲೆಲ್ಲ ಅನುಮಾನ ಪಡಬಾರ್ದು ಅಂತ ನಮಗೆ ನಾವೇ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ದೇವೆ ಹೊರತು ಅವನ ಮೇಲೆ ಇದುವರೆಗೂ ಸುಲಭವಾಗಿ ಅನುಮಾನ ಪಟ್ಟವರೇ ಅಲ್ಲ. ಆದ್ರೆ ಇವತ್ತು ಇವನು ಇಂಥ ನೀಚ್ ಕೆಲಸ ಮಾಡಿದ್ದಾನೆ ಅಂತ ನೆನ್ಸ್ಕೊಳ್ತಿದ್ರೆ ಒಂದಲ್ಲ 10 ಗುಂಡು ಹೊಡೆದ್ರು ತಪ್ಪಲ್ಲ ಅನ್ಸ್ತಿದೆ. ನಾಗರಿಕತೆ ಕಲ್ತಿರೋ ಜನ ನಾವು. ಜೊತೆ ಸಂಸಾರ ಮಾಡ್ಬೇಕ ನಾನು? ಆಗಲ್ಲ ಆಗಲ್ಲ. ಏನ್ಲ ಕರ್ದೆ ನನ್ನ ತಂಗಿನ? ಏನ್ಲ ಕರ್ದೆ ನನ್ನ ತಂಗಿನ? ಶಿವು 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 ತಮ್ಮಯ್ಯ ಅಂತೀನಿ, ಬಿಟ್ಬಿಡು ಶಿವು ಶಿವು. ನೇಣ್ಗಂಬ ಏರ್ಸೋ ಮುಂಚೆ ಮಖಕ್ಕೆ ಕಪ್ಪಟ್ಟೆ ಹಾಕಿ ಅವನ ಕೊನೆ ಆಸೆ ಏನು ಅಂತ ಕೇಳೋ ಅವಕಾಶ ಕೊಡ್ತಾರೆ. ಆದ್ರೆ ಆ ಕೊನೆ ಅವಕಾಶ ನಿನ್ನಂತವ್ರು ಕೊಡಬಾರ್ದು. ಮಾದಪ್ಪಣ, ಇಷ್ಟೆಲ್ಲ ಆದ್ಮ್ಯಾಕು ಇನ್ಮ್ಯಾಕ್ ನಾನು ನನ್ನ ತಂಗಿನ ಬಿಡಕ್ ಸಾಧ್ಯ? ನನ್ನ ಉಸಿರಿನ ಗಂಟ ನನ್ನ ತಂಗಿನ ನನ್ನ ತಲೆ ಮ್ಯಾಕ್ ಒತ್ಕೊಂಡು ನೋಡ್ಕತ್ತೀನಿ, ಅದೇ ಮ್ಯಾಕ್ ಇಟ್ಕೊಂಡು ಸಾಕ್ತೀನಿ. ಊರ್ ತೇರು ನೋಡ್ಕೊಳಂಗೆ ಜೋಪಾನ ನೋಡ್ಕತ್ತೀನಿ. ಶಿವು, ಏನಪ್ಪ ಮಾಡ್ತಾ ಇದ್ಯಾ?
ನನ್ನ ಮನೆ ಲಕ್ಷ್ಮಿನ ನಾರಿ ಪೂಜೆ ದಿನ ಕರ್ಕೊಂಡು ಹೋಗ್ತಾ ಇದೆಯಾ? ಪ್ರತಿದಿನ ದೀಪ ಬೆಳೆಸ್ತಾಳೆ ನಮ್ಮನೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಕತ್ಲಾಗತ್ತೆ. ನಮ್ಮನೆ ದೀಪ ಹಚ್ಚಿದಂಗೆ ಹಾಗೆ ಕರ್ಕೊಂಡು ಹೋಗ್ತಾ ಇದೆಯಾ? ಬೇಡ ಶಿವು, ನಿನಗೆ ದಮ್ಮಯ್ಯ ಅಂತೀನಿ. ಬೇಡ. ಶಿವಮ್ಮ, ನನಗೆ ಅದಕ್ಕೆ ಬೇಕು. ಪ್ಲೀಸ್ ಕರ್ಕೊಂಡು ಹೋಗ್ಬೇಡಿ. ಮರವಾದೆ ಸಿಗದೆ ಇರೋ ಜಾಗದಾಗೆ ಜನ ಚಪ್ಲಿನೂ ಬಿಡಲ್ಲ ಅಂತಾರೆ. ಅಂತದ್ರಾಗೆ ಇರುತ್ತೇನೆ ಇಲ್ದಿರೋ ಜಾಗದಾಗೆ ನಾನ್ ನನ್ನ ತಂಗಿನ ಇಲ್ಲಿ ಬಿಡಕ್ಕಿಲ್ಲ. ಬಾರ ಹೋಗುಂಡು. ಶಿವು, ನಿಂತ್ಕೊಳಪ್ಪ ಶಿವು. ಅಯ್ಯೋ ದೇವ್ರೆ, ದೀಪ ಹಚ್ಚೋ ಟೈಮಲ್ಲಿ ನಮ್ಮನೆ ದೇವತೆನ ಆಚೆ ಕರ್ಕೊಂಡು ಹೋಗ್ಬಿಟ್ರಲ್ಲಪ್ಪ. ನಾನು ಸುಮ್ಮನೆ ಇರಲ್ಲ. ನಮ್ಮನೆ ಲಕ್ಷ್ಮಿನ ಕರ್ಕೊಂಡು ಬಂದು ನಮ್ಮನೆ ದೀಪ ಹಚ್ಚಬೇಕು. ಬಾನು, ಅಪ್ಪ, ನಿಮ್ಮ ಅತ್ತಿಗೆನ ನಾನು ಕರ್ಕೊಂಡು ಬಂದೇ ಬರ್ತೀನಿ. ಅವಳು ಕೈಯಲ್ಲೇ ದೀಪ ಹಚ್ತೀನಿ. ಅಲ್ಲಿ ತನಕ ದೇವ್ರ ಮನೆಯಲ್ಲಿ ದೀಪ ಹಚ್ಚಂಗಿಲ್ಲ, ಮನೆ ಲೈಟ್ ಉರಿಯಂಗಿಲ್ಲ. ಅದನ್ನ ನೀನ್ ನೋಡ್ಕೋಬೇಕು. ಸರಿ ಅಪ್ಪ.